ನಮಸ್ಕಾರ ಬಂಧುಗಳೇ. ತುಮಕೂರಿಂದ ಇಲ್ಲಿ ನಾವು ತೋರಿಸ್ತಾ ಇರೋದು BH ರಸ್ತೆಯಲ್ಲಿರುವ ಪ್ರಜಾಪ್ರಗತಿ ಆಫೀಸ್ ಕಚೇರಿ ಮುಂಭಾಗ ನೋಡಿ. ಫುಟ್ಪಾತ್ ಮೇಲೆ ವೆಹಿಕಲ್ಗಳು ನಿಲ್ತವೆ. ಫುಟ್ಪಾತ್ ಮೇಲೆ ಹಾಂ ಫುಟ್ಪಾತ್ ಮೇಲೆ ವೆಹಿಕಲ್ಗಳು ನಿಲ್ತವೆ ನೋಡಿ. BH ರೋಡು ಆ ಒಂದು ವೈಟ್ ಪಟ್ಟೆ ಏನು ಹಾಕಿದ್ರೋ ಅದ್ರ ಒಳಗಡೆ ನಿಂತ್ಕೊಂತಾರೆ, ಒಪ್ಕೊಂತೀವಿ. ಬಟ್ ಜನ ಓಡಾಡೋರು ಏನು ಮಾಡ್ಬೇಕು ಹೇಳ್ರಿ ಬಂಧುಗಳೇ. ನೋಡಿ, ನೇರವಾಗಿ ನಿಮಗೆ ದೃಷ್ಟಿಕೋನವಾಗಿ ಮಾಡ್ತಾಯಿದ್ದೀವಿ ನೋಡಿ. ನೀವು ಎಲ್ಲಿಂದ ಎಲ್ಲಿ ತನಕಲಾರ ಹೋಗಿ, ಸಂಜೆ 4 ಗಂಟೆ ಆಯಿತು ಅಂದರೆ ಮುಗಿದೋಯ್ತು. ಇನ್ನು ರಾತ್ರಿ 10, 11, 12 ಗಂಟೆವರೆಗೂ ಇದೇ ಕರ್ಮ. ತುಮಕೂರಿನಲ್ಲಿ ಕಾನೂನುಗಳು ಹದಗೆಟ್ಟು ಹೋಗೋದೇ ಅನ್ನೋದಕ್ಕೆ ಇದೇ ಕಾರಣ. ನೋಡಿರಿ, ಪ್ರಜಾಪ್ರಗತಿ ಆಫೀಸ್ ಮುಂಭಾಗನೇ ಆಜುಬಾಜು, ಅದ್ರ ಹಿಂದೆ ಮುಂದೆ ಆಗ್ಬೋದು ನೋಡಿ. ಸುಮ್ಮನೆ ನಮಗೆಲ್ಲ ಎಷ್ಟೊಂದು ತಲೆನೋವಾಗಿದೆ ನೋಡಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನೋಡಿ, ಇದೆಲ್ಲ ಪ್ರಜಾಪ್ರಗತಿ ಆಫೀಸು, ಸಿದ್ಧಗಂಗಾ ಆಸ್ಪತ್ರೆ, ಇದೇ ಜಾಗ ಇರೋದು. ನೀವು ಎಲ್ಲಿಂದ ಎಲ್ಲಿ ತನಕಲ್ಲಾರ ಹೋಗಿ ಹುಡುಕೊಂಡು ಇದೇ ಪಜಿತಿನೇ ನೋಡಿ. ಎಲ್ಲ ಕಡೆನೂ ಅಷ್ಟೇ, ಫುಟ್ಪಾತಿಂದ ಆಚೆ ಬಂದುಬಿಟ್ಟಿದ್ದಾರೆ. ಅಂದರೆ BH ರೋಡ್ ಆಜುಬಾಜುಗೆ ಬಂದುಬಿಡ್ತಾರೆ. ನಾವೇನು ಮಾಡ್ಬೇಕು ಹೇಳ್ರಿ? ನಾವು ಸಾಕಷ್ಟು ಬಾರಿ ಹೇಳ್ತಾನೆ ಇದ್ದೀವಿ, ಅವ್ರನ್ನ ಮಾತು ಕೇಳ್ತಾ ಇಲ್ಲ. ಸಾರ್ವಜನಿಕವಾಗಿ ಹೇಳಿದ್ರೆ ನಮ್ಮ ಮಾತು ಯಾರು ಕೇಳ್ತಾರೆ? ಅಧಿಕಾರಿ ವರ್ಗ ಆಗ್ಬೋದು, ರಾಜಕಾರಣಿ ಆಗ್ಬೋದು, ಯಾರಾದರೂ ಹೇಳಿದರೆ ಅವ್ರ ಮಾತು ಕೇಳ್ತಾರೆ. ನಾವು ಹೇಳೋದು ಮಾತು ಕೇಳಲಿಕ್ಕೆ ಅವ್ರು ಯಾರು ನಾವ್ಯಾರು ಅನ್ನಂಗೆ ಆಗ್ಬಿಟ್ಟಿದ್ದೀವಿ. ದೇಶದಲ್ಲಿ ಇದೇ ಸ್ಥಿತಿ ಆಗೋಗ್ಬಿಟ್ಟಿದೆ. ಅದು ಕರ್ನಾಟಕದಿಂದ ತುಮಕೂರಿನಲ್ಲಂತೂ ತುಂಬ ಹದಗೆಡ್ತಾ ಇದೆ. ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟು ಹೋಗ್ತಾ ಇದೆ. ಹೇಳೋರಿಲ್ಲ, ಕೇಳೋರಿಲ್ಲ, ಹಂಗಾಗಿದೆ ನೋಡಿ. ವೆಹಿಕಲ್ಗಳು ನಿಲ್ಲಿಸ್ತಾರೆ, ನಿಲ್ಲಿಸ್ಬಾರ್ದು ಅಂತಲ್ಲ, ನಿಲ್ಲಿಸ್ಕೊಳ್ಳಿ. ಕಷ್ಟ ಸುಖ ಇರುತ್ತೆ, ನಿಲ್ಲಿಸ್ಕೊಳ್ಳಿ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಸರಿಯೇ, ನಮಗೆ ಯಾರಂತ ಏನಂತ ಗೊತ್ತಾಗಲಿಲ್ಲ ಅಂದರೆ ಪರವಾಗಿಲ್ಲ, ತಾವು ದಯಮಾಡಿ ನೋಡಿ ಇದೊಂದು ಸ್ಥಿತಿಗತಿಯನ್ನು ಸರಿಪಡಿಸಬೇಕೆಂದು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ತುಮಕೂರಿಂದ ಚಂದ್ರು.